ನಮಸ್ಕಾರ. ಎಲ್ಲರಿಗೂ ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ಶಿಲುಬೆಗೇರಿಸುವಿಕೆ. ಸಾಮಾನ್ಯವಾಗಿ ಈ ಕತೆ ನಾವೆಲ್ಲ ಕೇಳಿರ್ತೀವಿ, ಅದೊಂದು ಐತಿಹಾಸಿಕ ದುರಂತ, ಒಂದು ರಾಜಕೀಯ ಸಂಚು ಅಂತ ಅನ್ಕೊಂಡಿರ್ತೀವಿ. ಹೌದು, ಮೇಲ್ನೋಟಕ್ಕೆ ಕಾಣುದು ಹಾಗೇನೆ. ಆದ್ರೆ ನಮ್ಗೆ ಸಿಕ್ಕಿರೋ ಕೆಲವು ಮೂಲಗಳು ಈ ಇಡೀ ಘಟನೆಯನ್ನ ಸಂಪೂರ್ಣವಾಗಿ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತವೆ. ಇದು ಮನುಷ್ಯರು ಮಾಡಿದ ತಪ್ಪಲ್ಲ, ಬದಲಾಗಿ ಆ ಸೃಷ್ಟಿ ಆಗೋಕ್ಕೂ ಮುಂಚೆನೇ ನಿರ್ಧಾರವಾಗಿದ್ದ ಒಂದು ದೈವಿಕ ಯೋಜನೆ ಅಂತ ಹೇಳ್ತವೆ. ಕರೆಕ್ಟ್. ಇದೊಂದು ಪೂರ್ವ ನಿರ್ಧರಿತ ಚಿತ್ರಕಥೆ. ಈ ಕಥೆಯ ಪ್ರಕಾರ ದೇವರ ಎರಡನೆಯ ವ್ಯಕ್ತಿ ಅಂದ್ರೆ ಯೇಸು ಮನುಷ್ಯನ ರೂಪದಲ್ಲಿ ಬಂದು ಶಿಲುಬೆಗೇರುವುದು ಅನಿವಾರ್ಯವಾಗಿತ್ತು. ಹಾಗಿದ್ರೆ ಬನ್ನಿ, ಇವತ್ತು ನಾವು ಈ ಮಹಾಯೋಜನೆಯ ಹಿಂದಿನ ಯಾಕೆ ಮತ್ತು ಹೇಗೆ ಅನ್ನೋದನ್ನ ಆಳವಾಗಿ ನೋಡೋಣ. ಓಕೆ, ಹಾಗಿದ್ರೆ ಶುರು ಮಾಡೋಣ. ನನ್ ತಲೆಗೆ ಬರ್ತಾ ಇರೋ ಮೊದಲನೇ ಪ್ರಶ್ನೆನೇ ಹೆರೋದ್ ಮತ್ತು ಪಾಂಟಿಯಸ್ ಪಿಲಾತ್. ಇತಿಹಾಸದಲ್ಲಿ ಇವರು ವಿಲನ್ಗಳು ತಾನೇ, ಆದ್ರೆ ಮೂಲಗಳು ಇವರ ಪಾತ್ರವನ್ನ ಹೇಗೆ ವಿವರಿಸ್ತವೆ? ಇಲ್ಲಿಂದಾನೇ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗೋದು. ಸಾಮಾನ್ಯವಾಗಿ ವ್ಯಕ್ತಿಗಳ ನಿರ್ಧಾರ, ಅವರ ಅಧಿಕಾರದ ಆಸೆ, ರಾಜಕೀಯ ಒತ್ತಡಗಳೇ ಘಟನೆಗಳಿಗೆ ಕಾರಣ ಅಂತ ಅನ್ಕೋತೀವಿ. ಹೌದು. ಆದ್ರೆ ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಕಡೆ ಬರುತ್ತೆ. ಅಲ್ಲಿ ಸ್ಪಷ್ಟವಾಗಿ ಹೇಳಿರೋದೇನು ಅಂದ್ರೆ, ಹೆರೋದ್, ಪಾಂಟಿಯಸ್ ಪಿಲಾತ ಮತ್ತೆ ಬೇರೆ ಜನರು ಇವರೆಲ್ಲ ಸೇರಿ ಯೇಸುವಿನ ವಿರುದ್ಧ ಮಾಡಿದ್ದೆಲ್ಲವೂ ದೇವರ ಶಕ್ತಿ ಮತ್ತು ಇಚ್ಛೆ ಮೊದಲೇ ನಿರ್ಧರಿಸಿದ್ದನ್ನ ನೆರವೇರಿಸಲಿಕ್ಕಾಗಿಯೇ ಅಂತ. ಓ, ಒಂದ್ ನಿಮಿಷ. ಅಂದ್ರೆ ಅವ್ರಿಗೆ ಗೊತ್ತಿಲ್ದೇನೆ ಒಂದು ದೊಡ್ಡ ದೈವಿಕ ಸ್ಕ್ರಿಪ್ಟ್ ಫಾಲೋ ಮಾಡ್ತಾ ಇದ್ರು ಅಂತನಾ? ಒಂದ್ ರೀತಿಲ್ ಹೌದು. ಅವರು ಕೇವಲ ಪಾತ್ರಧಾರಿಗಳಾಗಿದ್ರು. ಹಾಗಿದ್ರೆ ಅವರ ಕ್ರೌರ್ಯಕ್ಕೆ, ಅವರ ನಿರ್ಧಾರಗಳಿಗೆ ಅವರು ಜವಾಬ್ದಾರರಲ್ವೇ? ಇದು ಅವರನ್ನ ವಿಲನ್ ಸ್ಥಾನದಿಂದ ಪಾರು ಮಾಡಿದ ಹಾಗಾಗಲ್ವಾ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಮೂಲಗಳು ಅವರು ಜವಾಬ್ದಾರರಲ್ಲ ಅಂತ ಎಲ್ಲೂ ಹೇಳಲ್ಲ. ಇದನ್ನ ಹೀಗೆ ಅರ್ಥ ಮಾಡ್ಕೋಬಹುದು. ಒಬ್ಬ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಡ್ತಿದ್ದಾನೆ ಅನ್ಕೊಳ್ಳಿ. ಓಕೆ. ಬೋರ್ಡ್ ಮೇಲಿರೋ ಕಾಯಿಗಳು ಅಂದ್ರೆ ಪಿಲಾತ, ಹೆರೋದ್ ತಮ್ಮದೇ ನಿಯಮದ ಪ್ರಕಾರ ತಮ್ಮದೇ ಬುದ್ಧಿಯಿಂದ ಚಲಿಸ್ತಿವೆ. ಆದರೆ ಆ ಗ್ರ್ಯಾಂಡ್ ಮಾಸ್ಟರ್ಗೆ 10 ನಡಿ ಮುಂಚೆನೇ ಆಟದ ಫಲಿತಾಂಶ ಗೊತ್ತಿರುತ್ತೆ. ಅವನು ಆಟವನ್ನ ತನಗೆ ಬೇಕಾದ ಹಾಗೆ ಮುನ್ನಡೆಸ್ತಾನೆ. ಪಿಲಾತ ತನ್ನ ಅಧಿಕಾರ ಉಳಿಸ್ಕೊಳ್ಳೋಕೆ ಯೇಸುವನ್ನ ಶಿಕ್ಷಿಸಿದ. ಅವನ ಉದ್ದೇಶ ಅವಂದು. ಆದ್ರೆ ಅವನ ಆ ನಿರ್ಧಾರ ಒಂದು ದೊಡ್ಡ ದೈವಿಕ ಯೋಜನೆಯ ಭಾಗವಾಗಿತ್ತು ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ವಾವ್! ಆ ಹೋಲಿಕೆ ವಿಷಯವನ್ನು ತುಂಬಾ ಸ್ಪಷ್ಟಪಡಿಸುತ್ತೆ. ಅಂದ್ರೆ ಅವರ ಸ್ವತಂತ್ರ ಇಚ್ಛೆ ನಿಜ, ಆದರೆ ಅದು ಅವರು ನೋಡಲಾಗದ ಒಂದು ದೊಡ್ಡ ಚೌಕಟ್ಟಿನೊಳಗೆ ಕೆಲಸ ಮಾಡ್ತಾ ಇತ್ತು. ನಿಖರವಾಗಿ. ಸೊ ಇತಿಹಾಸದ ದೊಡ್ಡ ಖಳನಾಯಕರು ಕೂಡ ತಮಗರಿವಿಲ್ಲದೆ ಒಂದು ದೊಡ್ಡ ಉದ್ದೇಶವನ್ನು ಪೂರೈಸುತ್ತಿದ್ರು. ಅವರ ದುಷ್ಟತನ ಅವ್ರದು, ಆದ್ರೆ ಅದರ ಅಂತಿಮ ಫಲಿತಾಂಶ ಮಾತ್ರ ದೈವಿಕ ಯೋಜನೆಗೆ ಅನುಗುಣವಾಗಿತ್ತು. ಎಕ್ಸಾಕ್ಟ್ಲಿ. ದೇವರ ಸಾರ್ವಭೌಮತ್ವ ಅನ್ನೋದು ಮಾನವ ಕ್ರಿಯೆಗಳನ್ನು ಮೀರಿ ನಿಲ್ಲುತ್ತೆ ಅನ್ನೋದೇ ಈ ವಾದದ ತಿರುಳು. ಓಕೆ, ಈ ದೈವಿಕ ಯೋಜನೆಯ ಕಲ್ಪನೆ ಒಂದು ಕಡೆ ಇರ್ಲಿ, ಇಲ್ಲಿ ಇನ್ನೊಂದು ವಿಷಯ ನನ್ನನ್ನು ಕಾಡ್ತಾ ಇದೆ. ತ್ಯಾಗ ಅಥವಾ ಬಲಿ ಅಂದ ತಕ್ಷಣ ಬಲವಂತದಿಂದ, ಅಸಹಾಯಕತೆಯಿಂದ ನಡೆದ ಕ್ರಿಯೆ ಅನ್ನೋ ಭಾವನೆ ಬರುತ್ತೆ. ಹೌದು, ಒಬ್ಬ ಬಲಿಪಶುವಿನ ಚಿತ್ರಣ ಕಣ್ಣು ಮುಂದೆ ಬರುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ ಅಂತ ಮೂಲಗಳು ಹೇಳುತ್ತವೆಯಾ? ಖಂಡಿತ. ಇದು ಬಹಳ ಮುಖ್ಯವಾದ ಅಂಶ. ಯೇಸು ಇಲ್ಲಿ ಕೇವಲ ಒಬ್ಬ ಬಲಿಪಶುವಲ್ಲ, ಬದಲಾಗಿ ಆ ಘಟನೆಯಲ್ಲಿ ಅತ್ಯಂತ ಕ್ರಿಯಾಶೀಲ ಪಾತ್ರಧಾರಿ ಅಂತ ಮೂಲಗಳು ಒತ್ತಿ ಹೇಳ್ತವೆ. ಯೋಹಾನನ ಸುವಾರ್ತೆಯಲ್ಲಿ ಯೇಸುವಿನ ಮಾತುಗಳೇ ಇದಕ್ಕೆ ಸಾಕ್ಷಿ. ಆತ ಹೇಳುತ್ತಾರೆ, ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ಕಸಿದುಕೊಳ್ಳುವುದಿಲ್ಲ, ನಾನೇ ಅದನ್ನು ಸ್ವೈಚ್ಛೆಯಿಂದ ಕೊಡುತ್ತೇನೆ. ಅದನ್ನು ಕೊಡಲು ನನಗೆ ಅಧಿಕಾರವಿದೆ ಮತ್ತು ಅದನ್ನು ಮತ್ತೆ ಪಡೆದುಕೊಳ್ಳಲು ನನಗೆ ಅಧಿಕಾರವಿದೆ. ಆ ಮಾತುಗಳು ಘಟನೆಯ ಸ್ವರೂಪವನ್ನೇ ಬದಲಾಯಿಸುತ್ತವೆ. ಅಂದ್ರೆ ರೋಮನ್ ಸಾಮ್ರಾಜ್ಯ ಆತನನ್ನು ಶಿಕ್ಷಿಸಿತು ಅನ್ನೋದು ಐತಿಹಾಸಿಕ ಸತ್ಯ. ಆದ್ರೆ ಈ ದೇವಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಆತನೇ ತನ್ನ ಪ್ರಾಣವನ್ನು ಅರ್ಪಿಸಲು ಆಯ್ಕೆ ಮಾಡಿಕೊಂಡ. ಹೌದು. ಇದೊಂದು ಸೋಲಿನ ಸಂಕೇತವಲ್ಲ, ಬದಲಾಗಿ ಸಂಪೂರ್ಣ ನಿಯಂತ್ರಣ ಮತ್ತು ಅಧಿಕಾರದ ಪ್ರದರ್ಶನ. ಹೌದು. ಈ ಮೂಲಗಳು ಮೊದಲನೇ ವ್ಯಕ್ತಿ ದೇವರು ಅಂದ್ರೆ ತಂದೆ ಮತ್ತು ಎರಡನೇ ವ್ಯಕ್ತಿ ದೇವರು ಅಂದ್ರೆ ಕುಮಾರ, ಇವರಿಬ್ಬರ ನಡುವಿನ ಒಂದು ಜಂಟಿ ನಿರ್ಧಾರ ಇದು ಅಂತ ಹೇಳ್ತವೆ. ಈ ಮೊದಲನೇ ವ್ಯಕ್ತಿ, ಎರಡನೇ ವ್ಯಕ್ತಿ ಅನ್ನೋದು ಸ್ವಲ್ಪ ಟೆಕ್ನಿಕಲ್ ಅನ್ಸುತ್ತೆ. ಸಾಮಾನ್ಯ ಕೇಳುಗರಿಗೆ ಅರ್ಥವಾಗುವ ಹಾಗೆ ಹೇಳೋದಾದ್ರೆ ಇದು ತಂದೆಯಾದ ದೇವರು ಮತ್ತು ಮಗನಾದ ಯೇಸುವಿನ ನಡುವಿನ ಒಂದು ಒಪ್ಪಂದ, ಒಂದು ಜಂಟಿ ಮಿಷನ್ ಇದ್ದ ಹಾಗೇನಾ? ಪರ್ಫೆಕ್ಟ್. ಅದೊಂದು ಅದ್ಭುತವಾದ ಹೋಲಿಕೆ. ಒಬ್ಬ ದೈವಿಕ ವ್ಯಕ್ತಿ ಇನ್ನೊಬ್ಬರನ್ನು ಒತ್ತಾಯ ಮಾಡಿದ್ದಲ್ಲ,
ಬದಲಾಗಿ ಇದೊಂದು ಪರಿಪೂರ್ಣ ಏಕತೆ ಮತ್ತು ಹಂಚಿಕೊಂಡ ಉದ್ದೇಶದ ಫಲ. ಆಜ್ಞೆ ತಂದೆಯಿಂದ ಬಂದ್ರೂ ಕುಮಾರನು ಅದನ್ನು ಸಂಪೂರ್ಣ ಪ್ರೀತಿ ಮತ್ತು ಸ್ವಇಚ್ಛೆಯಿಂದ ಪಾಲಿಸಿದನು. ಓಕೆ, ಇದು ನಿಜಕ್ಕೂ ದೃಷ್ಟಿಕೋನವನ್ನು ಬದಲಾಯಿಸುವ ವಿಷಯ. ಆದ್ರೆ ಈ ಯೋಜನೆ ಇನ್ನೂ ವಿಚಿತ್ರವಾಗ್ತಾ ಹೋಗುತ್ತೆ ಅಲ್ವಾ? ಮೂಲಗಳ ಪ್ರಕಾರ ಈ ಪ್ಲಾನ್ ಯೇಸುವಿನ ಕಾಲದಲ್ಲಿ ಮಾಡಿದ್ದಲ್ಲ, ಅದಕ್ಕಿಂತಲೂ ಬಹಳ ಹಿಂದೆ, ಸೃಷ್ಟಿ ಶುರುವಾಗೋದಕ್ಕೂ ಮೊದಲೇ ನಿರ್ಧಾರವಾಗಿತ್ತು ಅಂತ ಹೇಳಲಾಗತ್ತೆ. ಇದು ಹೇಗೆ ಸಾಧ್ಯ? ಹೌದು, ಇದು ನಮ್ಮ ಸಾಮಾನ್ಯ ಕಾಲದ ಗ್ರಹಿಕೆಯನ್ನು ಮೀರುವಂತಹ ವಿಷಯ. ಸಾಮಾನ್ಯವಾಗಿ ನಾವು ಅಂದುಕೊಳ್ಳುವುದು ಆದಾಮ್ ಪಾಪ ಮಾಡ್ದ, ಅದಕ್ಕೊಂದು ಪರಿಹಾರವಾಗಿ ದೇವರು ಶಿಲುಬೆಯ ಯೋಜನೆಯನ್ನು ಪ್ಲಾನ್ ಬಿ ಆಗಿ ತಂದ ಅಂತ. ಹೌದು ಹೌದು. ಆದ್ರೆ ಈ ಮೂಲಗಳ ಪ್ರಕಾರ ಶಿಲುಬೆಯು ಪ್ಲಾನ್ ಬಿ ಆಗಿರ್ಲಿಲ್ಲ. ಹಾಗಿದ್ರೆ ಅದು ಪ್ಲಾನ್ ಎ ಆಗಿತ್ತು. ಒಂದ್ ನಿಮಿಷ. ಅಂದ್ರೆ ಸೃಷ್ಟಿಯ ಮೂಲ ವಿನ್ಯಾಸದಲ್ಲಿಯೇ ಶಿಲುಬೆಯು ಒಂದು ಅವಿಭಾಜ್ಯ ಅಂಗವಾಗಿತ್ತು ಅಂತಾನಾ? ಹಾಗಿದ್ರೆ ಹೆಲ್ ಅಂದ್ರೆ ಸೈತಾನ ಮತ್ತು ಆದಮನ ಸೃಷ್ಟಿಯೂ ಕೂಡ ಈ ಬೃಹತ್ ಯೋಜನೆಯ ಭಾಗವಾಗಿತ್ತಾ? ಮೂಲಗಳು ಹೇಳುವುದು ಅದನ್ನೇ. ಇದು ಜೀರ್ಣಿಸ್ಕೊಳ್ಳಲು ಸ್ವಲ್ಪ ಕಷ್ಟ. ಅಂದ್ರೆ ದೇವರು ಪಾಪಕ್ಕೆ ಕೇವಲ ಪ್ರತಿಕ್ರಿಯೆ ನೀಡಲಿಲ್ಲ, ಬದಲಾಗಿ ಪಾಪ, ಸ್ವತಂತ್ರ ಇಚ್ಛೆ ಮತ್ತು ಅದರ ಪರಿಹಾರ ಎಲ್ಲವನ್ನೂ ಒಳಗೊಂಡ ಒಂದು ಸಮಗ್ರ ಯೋಜನೆಯನ್ನು ಮೊದಲೇ ರೂಪಿಸಿದ್ದ. ಇದಕ್ಕೇನಾದ್ರೂ ಆಧಾರ ಇದೆಯಾ? ಹೌದು. ಮತ್ತಾಯನ ಸುವಾರ್ತೆಯ ಒಂದು ಘಟನೆಯನ್ನು ನೋಡಬಹುದು. ಯೇಸುವನ್ನು ಬಂಧಿಸಲು ಬಂದಾಗ ಪೇತ್ರನು ಕತ್ತಿ ತೆಗೆಯುತ್ತಾನೆ. ಆಗ ಯೇಸು ಹೇಳ್ತಾರೆ, ನಾನು ನನ್ನ ತಂದೆಯನ್ನು ಬೇಡುಕೊಂಡ್ರೆ ಆತನು ಕೂಡಲೇ 12 ಗಣಗಳಿಗಿಂತ ಹೆಚ್ಚು ದೇವದೂತರನ್ನ ಕಳಿಸುವುದಿಲ್ಲ ಅನ್ಕೊಂಡ್ಯಾ? ಆದ್ರೆ ಹಾಗ್ ಮಾಡಿದ್ರೆ ಹೀಗೇ ಆಗಬೇಕು ಅಂತ ಹೇಳೋ ಧರ್ಮಗ್ರಂಥದ ಮಾತುಗಳು ಹೇಗೆ ನೆರವೇರ್ತವೆ? ಅಂದ್ರೆ ಆತನ ಬಳಿ ಒಂದು ಅಲ್ಟಿಮೇಟ್ ಎಸ್ಕೇಪ್ ಕಾರ್ಡ್ ಇತ್ತು, ಆದರೆ ಅದನ್ನ ಬಳಸದಿರಲು ಆತಾನೇ ನಿರ್ಧರಿಸಿದ. ಎಕ್ಸಾಕ್ಟ್ಲಿ. ಯಾಕೆಂದ್ರ ಅದೊಂದು ಯುಗಯುಗಗಳಿಂದ ರೂಪಿಸಲ್ಪಟ್ಟಿದ್ದ ಯೋಜನೆಯ ಕ್ಲೈಮ್ಯಾಕ್ಸ್ ಆಗಿತ್ತು. ಹೌದು. ಧರ್ಮಗ್ರಂಥ ನೆರವೇರಬೇಕು ಅನ್ನೋ ಮಾತು ಎಲ್ಲವೂ ಒಂದು ಬರೆದಿಟ್ಟ ಕಥೆಯಂತೆ ನಡೀತಿದೆ ಅನ್ನೋದನ್ನ ಸೂಚಿಸುತ್ತೆ. ಓಕೆ, ನನ್ನ ತಲೆ ಗಿರ್ಗಿರಾ ಅನ್ನುತ್ತಿದೆ. ಇದೊಂದು ಪೂರ್ವನಿರ್ಧರಿತ, ಸ್ವಯಂ ಪ್ರೇರಿತ ಮತ್ತು ಸೃಷ್ಟಿಪೂರ್ವದ ಯೋಜನೆ ಅಂತ ನಾವು ಸ್ಥಾಪಿಸಿದೆವು. ಹಾಗಾದ್ರೆ ಈ ಎಲ್ಲದರ ಅರ್ಥವೇನು? ಈ ಮಹಾಯೋಜನೆಯ ಹಿಂದಿನ ಅಂತಿಮ ಉದ್ದೇಶಗಳೇನು? ಇದು ಕೇವಲ ಪಾಪಕ್ಷಮೆಗಾಗಿ ಮಾತ್ರವೇ? ಅದಕ್ಕಿಂತಲೂ ದೊಡ್ಡ ಗುರಿಗಳಿದು. ಮೂಲಗಳು 11 ಉದ್ದೇಶಗಳ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತವೆ. 11 ಉದ್ದೇಶಗಳಾ? ಹೌದು. ಆದರೆ ಆ 11 ಉದ್ದೇಶಗಳನ್ನು ಒಂದೊಂದಾಗಿ ಲಿಸ್ಟ್ ಮಾಡಿದ್ರೆ ಅದು ಕ್ಲಾಸ್ ಪಾಠ ಕೇಳಿದ ಹಾಗೆ ಆಗುತ್ತೆ. ಸರಿ. ವಿಂಗಡಿಸಬಹುದು. ಓಕೆ, ಅದು ಚೆನ್ನಾಗಿದೆ. ಹೇಗೆ? ಮೊದಲನೇದು ಪ್ರಕಟಣೆ ಅಂದ್ರೆ ರೆವೆಲೇಷನ್, ಎರಡನೇದು ಪುನಃಸ್ಥಾಪನೆ ಅಂದ್ರೆ ರೆಸ್ಟೋರೇಷನ್, ಮತ್ತು ಮೂರನೇದು ಹಾಗೂ ಅತ್ಯಂತ ಆಳವಾದದ್ದು ಪೂರ್ಣಗೊಳಿಸುವಿಕೆ ಅಂದ್ರೆ ಕಂಪ್ಲೀಷನ್. ಓಕೆ, ಪ್ರಕಟಣೆ, ಪುನಃಸ್ಥಾಪನೆ, ಪೂರ್ಣಗೊಳಿಸುವಿಕೆ. ಹಾಗಿದ್ರೆ ಮೊದಲನೇ ವಿಭಾಗ ಪ್ರಕಟಣೆಯ ಬಗ್ಗೆ ಮಾತಾಡೋಣ. ಶಿಲುಬೆಯು ಏನನ್ನು ಪ್ರಕಟಿಸಿತು? ಶಿಲುಬೆಯು 2 ಮುಖ್ಯವಾದ ವಿಷಯಗಳನ್ನು ಜಗತ್ತಿನ ಮುಂದೆ ಇಟ್ಟಿತು. ಒಂದು, ದೇವರ ನಿಜ ಸ್ವರೂಪ. ದೇವರ ಪ್ರೀತಿ ಎಂಥದ್ದೋ ಅನ್ನೋದಕ್ಕೆ ಶಿಲುಬೆಗಿಂತ ದೊಡ್ಡ ಸಾಕ್ಷಿಯಿಲ್ಲ. ಅದೇ ರೀತಿ ದೇವರ ನ್ಯಾಯವನ್ನೂ ಅದು ಪ್ರಕಟಿಸಿತು. ದೇವರು ಪ್ರೀತಿಮಯಿ, ಆದರೆ ನ್ಯಾಯವಂತನೂ ಹೌದು. ಸರಿ. ಪಾಪಕ್ಕೆ ಶಿಕ್ಷೆ ಅನಿವಾರ್ಯ. ಶಿಲುಬೆಯ ಮೇಲೆ ಪಾಪದ ಶಿಕ್ಷೆಯನ್ನು ತಾನೇ ಹೊತ್ತುಕೊಳ್ಳುವ ಮೂಲಕ ದೇವರು ತನ್ನ ಪ್ರೀತಿ ಮತ್ತು ನ್ಯಾಯ ಎರಡನ್ನೂ ಒಟ್ಟಿಗೆ ಸ್ಥಾಪಿಸಿದ. ಇದು ದೇವರ ಮಹಿಮೆಯನ್ನು ಜಗತ್ತಿಗೆ ತೋರಿಸಿತು. ಹಾಗಾದ್ರೆ ಪ್ರಕಟಣೆಯ ಇನ್ನೊಂದು ಭಾಗ, ಅದು ಏನನ್ನಾದರೂ ಬಯಲು ಮಾಡಿತಾ? ಹೌದು, ಅದು ಸೈತಾನನ ದುಷ್ಟತನವನ್ನು ಸಂಪೂರ್ಣವಾಗಿ ಬಯಲು ಮಾಡಿತು. ಹೇಗೆ? ಒಬ್ಬ ನಿರಪರಾಧಿಯ ಮೇಲೆ ನಡೆಸಿದ ಆ ಕ್ರೂರ ದಾಳಿಯು ಅವನ ನಿಜವಾದ ದ್ವೇಷ ಮತ್ತು ವಂಚನೆಯ ಸ್ವರೂಪವನ್ನು ಜಗತ್ತಿನ ಮುಂದೆ ಬೆತ್ತಲೆಗೊಳಿಸಿತು. ಹೀಗೆ ಶಿಲುಬೆಯು ದೇವರ ಒಳ್ಳೆಯತನ ಮತ್ತು ಸೈತಾನನ ಕೆಟ್ಟತನ ಎರಡನ್ನೂ ಸ್ಪಷ್ಟವಾಗಿ ಪ್ರಕಟಿಸಿತು. ಅದ್ಭುತ. ಈಗ ಎರಡನೇ ವಿಭಾಗಕ್ಕೆ ಬರೋಣ. ಪುನಃ ಸ್ಥಾಪನೆ. ಶಿಲುಬೆಯು ಏನನ್ನೂ ಸರಿಪಡಿಸಿತು? ಮೊದಲನೇದಾಗಿ ಅದು ಮನುಷ್ಯ ಮತ್ತು ದೇವರ ನಡುವಿನ ಮುರಿದುಹೋದ ಸಂಬಂಧವನ್ನು ಪುನಃ ಸ್ಥಾಪಿಸಿತು. ಮೂಲಗಳ ಪ್ರಕಾರ ಮೊದಲ ಆದಾಮನನ್ನು ರಕ್ಷಿಸಲು ಇದು ನಡೆಯಿತು. ಅಂದ್ರೆ ಆದಾಮನ ಪಾಪದಿಂದ ಬಂದ ಪರಿಣಾಮಗಳನ್ನು ಸರಿಪಡಿಸಿ ಮತ್ತೆ ದೇವರೊಂದಿಗೆ ಸಂಬಂಧವನ್ನು ಸ್ಥಾಪಿಸುವುದು ಇದರ ಮೂಲ ಉದ್ದೇಶ. ಇದೇ ವಿಮೋಚನೆ ಅಂತಾರಲ್ಲ, ಅದೇನಾ? ಹೌದು. ಸಂಬಂಧವನ್ನು ಸರಿಪಡಿಸುವುದರ ಜೊತೆಗೆ ಅದು ಪಾಪದ ಅಧಿಕಾರವನ್ನು ಮುರಿಯಿತು. ಓಕೆ. ಶಿಲುಬೆಯ ಪರಿಣಾಮ ಕೇವಲ ಭೂಮಿಗೆ ಸೀಮಿತವಲ್ಲ. ಇದು ಇಡೀ ವಿಶ್ವದಿಂದ ಕಾಲ ಮತ್ತು ಸ್ಥಳದ ಮಿತಿಯನ್ನು ಮೀರಿ ಪಾಪದ ಅಸ್ತಿತ್ವ ಮತ್ತು ಅಧಿಕಾರವನ್ನು ನಾಶ ಮಾಡುವ ಒಂದು ವಿಶ್ವವ್ಯಾಪಿ ಕ್ರಿಯೆ. ವಾವ್! ಜೊತೆಗೆ ಇದು ಅಪರಾಧಿಗಳಿಗೆ ಅಂತಿಮ ನ್ಯಾಯತೀರ್ಪಿನ ಆಧಾರವಾಯಿತು. ಯಾರು ಈ ವಿಮೋಚನೆಯನ್ನು ಒಪ್ಪಿಕೊಡುತ್ತಾರೋ ಅವರಿಗೆ ರಕ್ಷಣೆ, ತಿರಸ್ಕರಿಸುವವರಿಗೆ ನ್ಯಾಯತೀರ್ಪು. ಓಕೆ.
ಪ್ರಕಟಣೆ ಮತ್ತು ಪುನರುಸ್ಥಾಪನೆ ಈ 2 ಅಂಶಗಳು ಅರ್ಥವಾದವು. ಆದ್ರೆ ನೀವು ಹೇಳಿದ 3ನೇ ವಿಭಾಗ ಪೂರ್ಣಗೊಳಿಸುವಿಕೆ ಇದು ಅತ್ಯಂತ ಆಳವಾದದ್ದು ಅಂದಿರಿ. ಇದರ ಅರ್ಥವೇನು? ಶಿಲುಬೆಯು ಏನನ್ನು ಪೂರ್ಣಗೊಳಿಸಿತು? ಇದು ನಿಜಕ್ಕೂ ನಮ್ಮ ಯೋಚನಾ ಲಹರಿಯನ್ನು ಹಿಗ್ಗಿಸುವ ಕಲ್ಪನೆ. ಮೂಲಗಳ ಪ್ರಕಾರ ಸೃಷ್ಟಿ ಆರಂಭವಾದಾಗ ಅದು ಅಪೂರ್ಣವಾಗಿತ್ತು. ಅದೊಂದು ಪ್ರಕ್ರಿಯೆಯಾಗಿತ್ತು. ಏನೋ? ಒಂದು ನಿಮಿಷ. ಸೃಷ್ಟಿ ಅಪೂರ್ಣವಾಗಿತ್ತಾ? ಇದು ಕೇಳಲು ಆಶ್ಚರ್ಯವಾಗುತ್ತಿದೆ. ಹೌದು. ಈ ದೃಷ್ಟಿಕೋನದ ಪ್ರಕಾರ ಶಿಲುಬೆಯ ಮೂಲಕವೇ ಸೃಷ್ಟಿಯ ಕಾರ್ಯವು ತನ್ನ ಅಂತಿಮ ಮತ್ತು ಪರಿಪೂರ್ಣ ಸ್ಥಿತಿಯನ್ನು ತಲುಪುತ್ತದೆ. ಅಂದ್ರೆ ಸೃಷ್ಟಿಯ 6ನೇ ದಿನದವರೆಗಿನ ಕೆಲಸ ಪೂರ್ಣವಾಗಿರಲಿಲ್ವೇ? ಶಿಲುಬೆಯು ಸೃಷ್ಟಿಯ ಕೊನೆಯ ಭಾಗವಾಗಿತ್ತೇ? ಒಂದು ರೀತಿಯಲ್ಲಿ ಹೌದು. ಸೃಷ್ಟಿಯು ಶಿಲುಬೆಯ ಅಂತ್ಯವಲ್ಲ, ಬದಲಾಗಿ ಒಂದು ಹೊಸ ಸೃಷ್ಟಿಯ ನಿಜವಾದ ಆರಂಭ. ಇಲ್ಲಿ ಇನ್ನೊಂದು ಆಳವಾದ ಅಂಶವಿದೆ. ಅದು ಸೃಷ್ಟಿಗಳ ಅಂದರೆ ಮನುಷ್ಯರ ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸಿತು. ಅದು ಹೇಗೆ? ಸ್ವತಂತ್ರ ಇಚ್ಛೆ ಮತ್ತು ಶಿಲುಬೆಗೆ ಏನು ಸಂಬಂಧ? ಮೂಲಗಳ ಪ್ರಕಾರ ಮನುಷ್ಯನ ಸ್ವತಂತ್ರ ಇಚ್ಛೆಯು ದೇವರ ಇಚ್ಛೆಯೊಂದಿಗೆ ಒಂದಾದಾಗ ಮಾತ್ರ ಅದು ತನ್ನ ನಿಜವಾದ ಉದ್ದೇಶ ಮತ್ತು ಪರಿಪೂರ್ಣತೆಯನ್ನು ಕಂಡುಕೊಳ್ಳುತ್ತದೆ. ಯೇಸು ಶಿಲುಬೆಯ ಮೇಲೆ ತೋರಿಸಿದ ಸ್ವಯಂ ಪ್ರೇರಿತ ವಿಧೇಯತೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬ ಮಾತು ಇದಕ್ಕೆ ಪರಿಪೂರ್ಣ ಮಾದರಿಯಾಯಿತು. ಓ, ಮನುಷ್ಯನ ಇಚ್ಛೆ ಮತ್ತು ದೇವರ ಇಚ್ಛೆ ಪರಿಪೂರ್ಣವಾಗಿ ಒಂದಾದ ಆ ಕ್ಷಣದಲ್ಲಿ ಸ್ವತಂತ್ರ ಇಚ್ಛೆಯು ತನ್ನ ಅತ್ಯುನ್ನತ ರೂಪವನ್ನು ತಲುಪಿತು. ಹೀಗೆ ಶಿಲುಬೆಯು ಸೃಷ್ಟಿಯನ್ನು ಮತ್ತು ಸ್ವತಂತ್ರ ಇಚ್ಛೆಯನ್ನು ಪೂರ್ಣಗೊಳಿಸಿತು. ಹಾಗಾದ್ರೆ ಈ 3 ವಿಭಾಗಗಳನ್ನು ಒಟ್ಟಿಗೆ ನೋಡಿದಾಗ ಶಿಲುಬೆಯು ಕೇವಲ ಪಾಪಕ್ಷಮೆಯ ಸಾಧನವಲ್ಲ. ಖಂಡಿತ ಅಲ್ಲ. ಅದು ದೇವರ ಸ್ವಭಾವವನ್ನು ಪ್ರಕಟಿಸಿದ, ಮುರಿದು ಹೋದದ್ದನ್ನು ಪುನಃಸ್ಥಾಪಿಸಿದ ಮತ್ತು ಅಪೂರ್ಣವಾಗಿದ್ದ ಸೃಷ್ಟಿಯನ್ನೇ ಪೂರ್ಣಗೊಳಿಸಿದ ಒಂದು ಬ್ರಹ್ಮಾಂಡದ ಕೇಂದ್ರ ಘಟನೆ. ಖಂಡಿತ. ಈ ದೃಷ್ಟಿಕೋನವು ಶಿಲುಬೆಯನ್ನು ಇತಿಹಾಸದ ಒಂದು ಪುಟದಿಂದ ತೆಗೆದು ಅದನ್ನು ಇಡೀ ವಿಶ್ವದ ಇತಿಹಾಸದ ಕೇಂದ್ರಬಿಂದುವಾಗಿ ಸ್ಥಾಪಿಸುತ್ತದೆ. ಹಾಗಾದರೆ ಇವತ್ತಿನ ನಮ್ಮ ಈ ಚರ್ಚೆಯ ಸಾರಾಂಶವನ್ನು ಹೀಗೆ ಹೇಳಬಹುದು. ನಮಗೆ ಸಿಕ್ಕಿರುವ ಮೂಲಗಳ ಪ್ರಕಾರ ಶಿಲುಬೆಯ ಘಟನೆಯು ಒಂದು ಐತಿಹಾಸಿಕ ದುರಂತವಲ್ಲ, ಬದಲಾಗಿ ಅದು ಸೃಷ್ಟಿಗೆ ಮುಂಚೆಯೇ ರೂಪಿಸಲ್ಪಟ್ಟ ಇಡೀ ವಿಶ್ವದ ಕೇಂದ್ರ ಬಿಂದುವಾದ ಒಂದು ಮಹಾಯೋಜನೆ. ಹೌದು. ಹೆರೋದ್ ಮತ್ತು ಪಿಲಾತನಂತಹ ಐತಿಹಾಸಿಕ ವ್ಯಕ್ತಿಗಳು ತಮಗರಿವಿಲ್ಲದೆ ಒಂದು ದೈವಿಕ ಚಿತ್ರಕಥೆಯ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದರು, ಮತ್ತು ಈ ತ್ಯಾಗವು ಬಲವಂತದ್ದಾಗಿರದೆ ದೈವಿಕ ಅಧಿಕಾರ ಮತ್ತು ಸ್ವ ಇಚ್ಛೆಯ ಪ್ರದರ್ಶನವಾಗಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ಇದರ ಉದ್ದೇಶ ಕೇವಲ ಪಾಪಕ್ಷಮೆಯಲ್ಲ, ಬದಲಾಗಿ ದೇವರನ್ನು ಪ್ರಕಟಿಸುವುದು, ಸೃಷ್ಟಿಯನ್ನು ಪುನಃಸ್ಥಾಪಿಸುವುದು ಮತ್ತು ಅಂತಿಮವಾಗಿ ಅದನ್ನು ಪೂರ್ಣಗೊಳಿಸುವುದಾಗಿತ್ತು. ಇದು ಘಟನೆಯನ್ನು ನೋಡುವ ದೃಷ್ಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಹೌದು. ಇದೊಂದು ಪ್ರತಿಕ್ರಿಯಾತ್ಮಕ ಯೋಜನೆಯಲ್ಲ, ಬದಲಾಗಿ ಒಂದು ಸೃಜನಾತ್ಮಕ ಪೂರ್ವನಿಯೋಜಿತ ಕ್ರಿಯೆ. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವ ಪ್ರಶ್ನೆ. ಹೇಳಿ. ಈ ಮೂಲಗಳ ಪ್ರಕಾರ ಸೃಷ್ಟಿಯು ಅದರ ಆರಂಭದಲ್ಲಿ ಅಪೂರ್ಣವಾಗಿತ್ತು ಮತ್ತು ಪಾಪ ಹಾಗೂ ನೋವಿನ ಪರಿಹಾರವನ್ನು ಸೃಷ್ಟಿಗೂ ಮೊದಲೇ ಯೋಜಿಸಲಾಗಿತ್ತು. ಹಾಗಾದರೆ ಇದು ಮಾನವನ ಸ್ವತಂತ್ರ ಇಚ್ಛೆಯ ನಿಜವಾದ ಸ್ವರೂಪ ಮತ್ತು ನಮ್ಮ ಅಸ್ತಿತ್ವದ ಅಂತಿಮ ಉದ್ದೇಶದ ಬಗ್ಗೆ ನಮಗೆ ಏನನ್ನೂ ಹೇಳುತ್ತದೆ? ಇದರ ಬಗ್ಗೆ ಯೋಚಿಸುತ್ತೀರಿ?